ನೀವ್ಯಾರು ಅಂತಂತಂದ್ರೆ ನಮ್ಮ ಜಾತಿ ಹೇಳ್ತಿ ಬಿಡ್ತೀವಿ ಅದ್ರ ಹೊರತು ನಾವೆಲ್ಲರೂ ಭಾರತೀಯರು ಅನ್ನೋದಿಲ್ಲ. ಸರ್ಕಾರ ಇದನ್ನ ಮಾಡಕತ್ತೈತ್ರಿ, ಜಾತಿ ಸರ್ಟಿಫಿಕೇಟ್ ತೆಗೆದೊಗದ್ ಬಿಡ್ಬೇಕು, ಎಲ್ಲರೂ ಒಂದಾಗಬೇಕು. ನಾವ್ಯಾರು ಅಂತಂತಂದ್ರೆ ನಾವು ಭಾರತೀಯರು ಅನ್ನುವಂಥದ್ದು ಒಂದು ದೇಶಭಕ್ತಿ ಎಲ್ಲರ ಮನಸ್ಸಿನೊಳಗೆ ಬರ್ಬೇಕದು. ಅಂದಾಗ ಮಾತ್ರ ಜಗತ್ತಿಗೆ ಗುರು ಹಾಕಿವಿ, ಇಲ್ಲಕಂದ್ರೆ ಗುರು ಆಗಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲಿದೀವ್ರಿ, ನಮ್ಮೊಳಗ ಸಾಕಷ್ಟು ಹೊಲಸು ಕೊಳಕು ರಾಜಕಾರಣಿಗಳು ಎಲ್ಲ ದೇಶನ ನಮ್ಮೊಳಗ ಬಡಿದಾಡಕ್ ಹಚ್ಚಾರ. ಮತ್ತೆ ನೀನು ವಿಶ್ವಗುರು ಅಂತೀವಿ ನಾವು ಭಾರತನ. ಇದು ನಾವು ನಮ್ ದುಬ್ಬ ಚಪ್ಪರಿಸ್ಕೊಂಡಕತ್ತೀವ್ರಿ ಅಷ್ಟ. ಹೌದು, ನಾವು ಯಾವಾಗ ಹಾಕಿವಿ ಅಂತಂದ್ರ ಹಿಂದಿನ ಕಾಲದೊಳಗೆ 64 ವಿದ್ಯೆಗಳಿದ್ವು, ಅವೆಲ್ಲ ಮಾಯಾಗೋತೇವ್. ಏನಿಲ್ಲ, ಎದಿ ಸೇರಿದ 3 ಅಕ್ಷರ ಇಲ್ಲ ವಿಶ್ವವಿದ್ಯಾಲಯದೊಳಗೆ. ಕನ್ನಡ ಭಾಷೆ ಕ ನಾಡಿನಿಂದ ಬರ್ತಾವ ಇಷ್ಟು ಅಕ್ಷರಗಳು. ಇಲ್ಲೊಂದು ಕ ನಾಡ ಐತಿ, ಮೊಟ್ಟ ಮೊದಲನೇದು. ಆ ಕ ನಾಡಿನಿಂದ ಹೊರಬೀಳತಕ್ಕಂತ ಅಕ್ಷರಗಳು, ಅದಕ್ಕೆ ಕನ್ನಡ 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 ಕ ನಾಡಿನಿಂದ ಬರುವಂತ ಈ ಭಾಷೆ ಕನ್ನಡ ನಾಡು. ಕರ್ಣ ಅಂದ್ರೆ ಕಿವಿ, ಇದಕ್ಕೆ ಕಿವಿಗೆ ಅಟಕವಾಗುವಂತದ್ದು ಅಂದ್ರೆ ಮುಟ್ಟುವಂತದ್ದು. ಕಿವಿಗೆ ಮುದ ನೀಡುವಂತೆ ಮುಟ್ಟುವಂತ ಭಾಷೆ ಯಾವ್ದು ಅಂತಂದ್ರೆ ಕನ್ನಡ ಭಾಷೆ. ವಾವ್, ನೋಡಿ ಕರ್ನಾಟಕ. ಕರ್ನಾಟಕ ಕರ್ಣ ಅಂದ್ರೆ ಕಿವಿ, ಅಟಕ ಮುಟ್ಟುವುದು. ಕಿವಿಗೆ ಮುದ ನೋಡುವಂತೆ ಇಂಪಾಗಿ ಮುಟ್ಟುವಂತ ಭಾಷೆ ಜಗತ್ತಿನೊಳಗೆ ಯಾವ್ದಾರ ಐತೆ ಅಂದ್ರೆ ಅದು ಕನ್ನಡ ಭಾಷೆ. ವಾವ್ ವಾವ್ ವಾವ್. ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು